ಪಾಕ್ ವಿರುದ್ಧ ಯುದ್ಧ ಬೇಡ ಅಂದ ಸಿಎಂ ಮತ್ತು ಎಎಸ್ಪಿ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಆಡಿದಂತಹ ಮಾತು ತೋರದಂತಹ ನಡವಳಿಕೆ ಇದೇ ವಿಷಯವಾಗಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮುಖ್ಯಮಂತ್ರಿಗಳ ರಾಜೀನಾಮೆಗೂ ಕೂಡ ಒತ್ತಾಯಿಸಲಾಗಿದೆ. ಜೊತೆಗೆ ಬೆಳಗಾವಿಯ ಡಿಸಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನ ನಡೆಸಲಾಗಿದೆ. ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಸಿಎಂ ಹೇಳಿದ್ದು ಭಾರಿ ಚರ್ಚೆ ಆಕ್ರೋಶಕ್ಕೆ ಗುರಿಯಾಗಿತ್ತು. ಜೊತೆಗೆ ನಿನ್ನೆ ಎಎಸ್ಪಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಂತಹ ಘಟನೆ ಈ ಎರಡೂ ವಿಚಾರವನ್ನ ಖಂಡಿಸಿ ಭಾರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಡಿಸಿ ಕಚೇರಿ ಮುತ್ತಿಗೆಗೂ ಕೂಡ ಎಬಿವಿಪಿ ಕಾರ್ಯಕರ್ತರು ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಎಬಿವಿಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಏರ್ಪಡಿತು. ಪ್ರತಿಭಟನಾಕಾರನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರನ ವಶಕ್ಕೆ ಪಡೆಯುವ ಮೂಲಕವಾಗಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ಆಗಿದೆ. ನಮಗೆ ಪ್ರತಿಭಟಿಸುವಂತಹ ಸ್ವಾತಂತ್ರ್ಯ ಇಲ್ಲವಾ ಅಂತ ಎಬಿವಿಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಈ 23ನೇ ತಾರೀಕು ಒಂದು ಮಾತು ಹೇಳಿದ್ರು, ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಸಾರೋದು ಬೇಡ ಅಂತ. ಸೊ ಅದಾದ ನಂತರದಲ್ಲಿ ಭಾರಿ ಟೀಕೆಗೆ ಅದು ಗ್ರಾಸವಾಗಿತ್ತು. ಅದರ ಬೆನ್ನಲ್ಲೇ ನಿನ್ನೆ ಮುಖ್ಯಮಂತ್ರಿಗಳು ಅವರ ವರ್ತನೆ ಏನು ತೋರಿಸಿದ್ರು, ಎಎಸ್ಪಿ ವಿರುದ್ಧವಾಗಿ ಕೈ ಎತ್ತಿ ಹೊಡೆಯೋ ಹಂತಕ್ಕೆ ಹೋದಂತಹದ್ದು ಮತ್ತು ಏಕವಚನದಲ್ಲಿ ನಿಂದಿಸಿದ್ದು. ಇದೇ ವಿಷಯವಾಗಿ ಇವತ್ತು ಎಬಿವಿಪಿ ಪ್ರತಿಭಟನೆಯನ್ನು ನಡೆಸಿದೆ. ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಆ ಒಂದು ಸಮಾವೇಶದಲ್ಲಿ ಬಂದು ಪ್ರತಿಭಟಿಸಿದ್ರು, ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೆಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಆ ಶಕ್ತಿ ಇಲ್ವಾ, ಅವರು ಕೂಡ ಪ್ರದರ್ಶನ ಮಾಡಬೇಕಾ ಅಂತ ಮಾತುಗಳನ್ನು ಆಡಿದ್ರು. ಈ ಎಲ್ಲ ವಿಚಾರಗಳನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಜೊತೆಗೆ ಬೆಳಗಾವಿಯ ಡಿಸಿ ಕಚೇರಿಯ ಮುಂಭಾಗ ಮುತ್ತಿಗೆ ಹಾಕಲಿಕ್ಕೆ ಮುಂದಾದ್ರು ಎಬಿವಿಪಿ ಕಾರ್ಯಕರ್ತರು. ಆ ಹಂತದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವಣ ವಾಕ್ಸಮರ ಏರ್ಪಡ್ತು. ಕೊನೆಗೆ ಪೊಲೀಸರು ಎಲ್ಲರನ್ನೂ ಒಂದು ವ್ಯಾನಿಗೆ ತುಂಬುವ ಮೂಲಕವಾಗಿ ಅವ್ರನ್ನ ಒಂದು ಮೈದಾನಕ್ಕೆ ಕರ್ಕೊಂಡು ಹೋಗಿ ಬಿಡುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಮೂಲಕವಾಗಿ ಎಬಿವಿಪಿಯ ಈ ಒಂದು ಪ್ರತಿಭಟನೆಯನ್ನ ಅಲ್ಲಿಗೆ ಮೊಟಕುಗೊಳಿಸುವಂತಹ ಪ್ರಯತ್ನವೂ ಕೂಡ ಸಾಗಿದೆ. ಪಾಲ್ಗಾಮ್ನಲ್ಲಿ ಏನು 28 ಜನ ಸಾವನ್ನಪ್ಪಿದ್ದಾರೆ, ಅವ್ರನ್ನೂ ಹತ್ಯೆಯನ್ನು ಮಾಡಿದ್ದಾರೆ, ಉಗ್ರವಾದಿಗಳು ಹತ್ಯೆಯನ್ನು ಮಾಡಿದ್ದಾರೆ. ಅಲ್ಲಿ ನಡೆದಿರುವ ಹತ್ಯೆಯನ್ನು ಇಡೀ ದೇಶವೇ ಖಂಡಿಸುವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಏನು ನೀಡ್ತಾರೆ ಅಂದರೆ, ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಶಾಂತಿಯುತವಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂತ ಹೇಳ್ತಾರೆ. ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರವ್ರೆ, ಇಡೀ ದೇಶವೇ ಕೆಂಡದಿಂದ ಕಾದು ಉಕ್ಕಿ ಹರಿಯುತ್ತಿದೆ. ಅಂಥ ಸಮಯದಲ್ಲಿ ಇಂಥ ಹೇಳಿಕೆ ನೀಡಲು ನಿಮಗೆ ನಾಚಿಕೆ ಆಗಲ್ವಾ? ಅದೇ ರೀತಿ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಿನ್ನೆ ಏನು ಮಹಿಳೆಯರು ಪ್ರಶ್ನೆ ಮಾಡೋಕ್ಕೆ ಹೋಗಿದ್ರು, ಮಹಿಳೆಯರದು ತಪ್ಪನ್ನಾಗಿಲ್ಲನ. ಯಾಕಂದರೆ ಈ ಭಾರತದ ಪ್ರಜೆ ಆದ್ಕೂಲೆ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಪ್ರಜಾಪ್ರಭುತ್ವ ಹಕ್ಕದ ಪ್ರಕಾರ ತಾನು ಕೇಳುವ ಹಕ್ಕ ಇದೆ. ಆದ ಕಾರಣ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಸಿದ್ದರಾಮಯ್ಯನವರು SP ಸಾಹೇಬರನ್ನ ಕಪಾಳ ಮೋಕ್ಷ ಮಾಡಲು ಹೋಗಿದ್ದಾರೆ, ಅಂದ್ರೆ ಹತ್ಯೆ ಮಾಡಲು ಯತ್ನಿಸಿದ್ದಾರೆ. ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗೆ ಅದೇ ರೀತಿ ಅಸಭ್ಯವಾಗಿ ವರ್ತಿಸಿದ್ರು. ಹಿಂಗೆ ಮುಂದೆ ಹಾಕೊಂತ ಹೊಂಟ್ರೆ ಹೆಂಗೆ? ಇವ್ರು ಸಾಮಾನ್ಯ ಒಂದು MLA ಅಲ್ಲ, ಒಂದು ಕಾರ್ಪೊರೇಟರ್ ಅಲ್ಲ, ಇವರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಇವ್ರು ಈ ರೀತಿ ಮಾಡೋದು, ಈ ರೀತಿ ವರ್ತಿಸೋದು ಯಾವ ಪ್ರಕಾರ ಇವ್ರು ಈ ರೀತಿ ವರ್ತಿಸಿದಾರೆ? ಇವ್ರು ಸರಿಯಾದ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿದೆ. ಇದೇ ರೀತಿ ಮುಂದೆ ಹೊಂಟ್ರಂದ್ರೆ ಎಬಿವಿಪಿ ಇದಕ್ಕೀಗ ಉಗ್ರವಾದ ಹೋರಾಟ ಅಂತ ಮಾಡ್ತೈತಿ. ಮತ್ತು ಅದೇ ರೀತಿ ಇವರು ಕುರ್ಚಿ 5 ವರ್ಷ ಮಾತ್ರ ಸೀಮಿತ. ಅದೇ ಒಂದು ಪೊಲೀಸ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕರಂದುವಾಡೆಯಿಂದ. ದಿಲೀಪ್, ಭಾರಿ ಪ್ರತಿಭಟನೆ, ಒಂದಷ್ಟು ಹೈ ಡ್ರಾಮಾ, ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು. ಫೈನಲಿ ಏನಾಗಿದೆ ಈಗ? ದಿವ್ಯಾ, ಪ್ರಮುಖವಾಗಿ ಏನಂತಂದರೆ ಒಂದು ಘಟನೆ ಖಂಡಿಸಿ ಒಂದಿಷ್ಟು ಪ್ರತಿಭಟನೆ ಮಾಡ್ತಾ ಅಂತ ಎಬಿಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಏನು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ, ಅಲ್ಲೊಂದಿಷ್ಟು ಹೈ ಡ್ರಾಮಾ ನಡೆಯುವಂಥದ್ದು. ಈ ಥರ ಆಗುತ್ತೆ, ಹೀಗೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಜಟಾಪಟಿಗಿಡಿದಾಗ ಮೊದಲಿಗೆ ಏನಂದರೆ ಒಂದು ಪತ್ರವನ್ನು ಕೊಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಹೋದ್ಮೇಲೆ ಒಂದಿಷ್ಟು ಪ್ರತಿಭಟನೆ ಜೋರು ಮಾಡಿದಾಗ ಬೆಳಗಾವಿಯ ನಗರ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ಮತ್ತು ಎಲ್ಲರೂ ವಶಕ್ಕೆ ಪಡೆದು, ಅಂದರೆ ಎಲ್ಲರೂ ಕೂಡ ವಶಕ್ಕೆ ಪಡೆದು ಈಗ ಅವ್ರನ್ನ ಬಿಡುಗಡೆ ಮಾಡಿರುವಂಥದ್ದು. ದಿವ್ಯಾ, ಓಕೆ, ಈ ಸಿದ್ದರಾಮಯ್ಯನವರು ಕಪಾಳಕ್ಕೆ ಹೊಡೆಯೋದು ಹಂತಕ್ಕೆ ಹೋಗಿದ್ರು. ಬಟ್ ಎಬಿವಿಪಿ ಕಾರ್ಯಕರ್ತರು ಮಾತನಾಡೋ ಸಂದರ್ಭದಲ್ಲಿ ಅದನ್ನು ಹತ್ಯೆಗೆ ಸಮ ಅಂತ ಹೇಳ್ತಾ ಇದ್ರು. ಅದು ಸರಿಯಾದಂತಹ ಪದಬಳಕೆ ಅಲ್ಲ ಅಂತ ಕಾಣುತ್ತೆ. ದಿವ್ಯಾ, ಇದು ಪ್ರಮುಖವಾಗಿ ಏನಂತಾರೆ, ಯಾವ ಅಧಿಕಾರಿಗಳು ಅಲ್ಲಿ ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿದ್ರು, ಅಲ್ಲಿ ಏನು ಹೇಳ್ತಾರೆ ಅವರು ಮುಖ್ಯಮಂತ್ರಿಗಳಂತ ಹೋಗಿರ್ತಾರೆ. ಆದರೆ ಅಲ್ಲಿ ಹೋದಾಗ ಅವರೊಂದಿಷ್ಟು ಏನು ಘಟನೆ ನಡೆಯುತ್ತೆ, ಆ ಘಟನೆಯಿಂದ ಮನೆ ನೊಂದಿದ್ರಂತೆ ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ಈ ಹತ್ಯೆಗೆ ಸಂಚು ಮಾಡಿದರು, ಹತ್ಯೆ ಸಮಾನ ಇದೆಲ್ಲ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನು ಇನ್ನು ಇವರೇ ಹೇಳಬೇಕಾಗತ್ತೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈ ಥರ ಯಾಕೆ ಸ್ವಯಂವನ್ನು ಕಳ್ಕೊಂಡ್ರು ಅನ್ನೋದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಈ ಒಂದು ವಿಚಾರದಲ್ಲಿ ಯಾವುದೋ ಒಂದು ಕರ್ತವ್ಯ ಲೋಪ ಆಯಿತು ಅಂಥೇಳಿ ಅದ್ರ ಮೇಲೆ ಕ್ರಮ ತೊಗೊಳ್ಬೇಕು ಹೊರತು
ಈ ಥರ ಹಲ್ಲೆಗೆ ಮುಂದಾದ್ರೆ ಅನ್ನೋದು ಕೂಡ ಭಾಳ ಚರ್ಚೆ ಆಗ್ತಾ ಇರುವಂಥದ್ದು, ಮತ್ತು ಬೆಳಗಾವಿ ನಗರ ಜಿಲ್ಲೆಯಲ್ಲಿ ಕೂಡ ಇದು ಭಾಳ ಚರ್ಚೆ ಆಗ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಮುಖ್ಯಮಂತ್ರಿಗಳು ನಿನ್ನೆ ತೋರಿದಂತಹ ವರ್ತನೆಯ ವಿಷಯವಾಗಿ ಅದನ್ನು ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ, ಪ್ರತಿಭಟನೆಯನ್ನು ನಡೆಸಲಾಗಿದೆ. ಸದ್ಯ ಪೊಲೀಸರು ಪ್ರತಿಭಟನೆಯನ್ನು ಮೊಟಕುಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಿಬಿಪಿ ಕಾರ್ಯಕರ್ತರನ್ನ ಬಂಧನಕ್ಕೆ ಒಳಪಡಿಸಿ ಬಿಡುಗಡೆ ಮಾಡುವ ಮೂಲಕವಾಗಿ